ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ, ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಯಾವ ರೀತಿ ಇರ್ಬೋದು ಅಂತ ನೋಡ್ತಾ ಹೋಗೋಣ. ಸುಮಾರು ಜನ ಬೇಸರಗೊಂಡ್ಬಿಟ್ಟಿದ್ದೀರಾ, ಮಾರ್ಕೆಟು ಕೆಳಗಡೆ ಬೀಳ್ತಾ ಇದೆ. ಅದೇ ರೀತಿಯಾಗಿ ಸೆಬಿ ರೂಲ್ಸ್ ಕೂಡ ಬಂದಿದೆ, ಕ್ರಿಪ್ಟೋ ಟ್ರೇಡಿಂಗ್ಗೆ ಬೆಸ್ಟು, ಕ್ರಿಪ್ಟೋ ಕರೆನ್ಸಿಗೆ ಶಿಫ್ಟ್ ಆಗಬೇಕು ಅಂತ ಕೆಲವರು ಕಮೆಂಟ್ ಮಾಡಿದ್ರಿ. ಕೆಲವರು ಬಡವರು ಬೆಳೆಯೋದೇ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಇನ್ನು ಕೆಲವರು ಚೈನಾ ಮಾರ್ಕೆಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವತ್ತು ಮಾತಾಡ್ಕೊತಾ ಇದ್ರಿ. ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇವತ್ತು ಮತ್ತೆ ನೋಡಿ ಕೆಂಪು ರಾಜ್ತಾ ಇದೆ. ಇವತ್ತು ಟಾಪ್ ಲೂಸರ್ ಅಂತ ನೋಡೋದಾದ್ರೆ M&M ಅಂತ ಕಾಣುತ್ತೆ. 3.59% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಗೆ IT ಎಲ್ಲ ಜಗಮಗ ಜಗ. ಯಾಕೆ ಅಂತಂದರೆ $84 84 ತಲುಪ್ತಾ ಇದೆ, ರುಪಿ ಡಿಪ್ರಿಷಿಯೇಟ್ ಆಗ್ತಾನೆ ಇದೆ. ಸೊ IT ಗೆ ಪಾಸಿಟಿವ್, ಯಾಕೆಂದರೆ ಡಾಲರಲ್ಲಿ ತೊಗೊತಾರೆ, ಇಲ್ಲಿ ರುಪೀಸಲ್ಲಿ ಸಂಬಳ ಕೊಡ್ತಾ ಇರ್ತಾರೆ. ಹಾಗಾಗಿ IT ನಲ್ಲಿ ಇವತ್ತು 1.31% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಐ ಥಿಂಕ್ ಇನ್ಫೋಸಿಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ FMCGನಲ್ಲಿ ಸೆಲ್ಲಿಂಗು, ಪೇಂಟ್ ಸೆಕ್ಟರಲ್ಲಿ ಸೆಲ್ಲಿಂಗು, ಬ್ಯಾಂಕಿಂಗಲ್ಲಿ ಸೆಲ್ಲಿಂಗು, ತುಂಬ ದೊಡ್ಡ ರೀತಿಯಾದಂಥ ಡೀಪ್ ಸೆಲ್ಲಿಂಗ್ ಆದಂಗೆ ಕಾಣಿಸ್ತಾ ಇದೆ. ಡೇ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ ಖಂಡಿತವಾಗ್ಲು. ಯಾಕೆ ಅಂತ ನೋಡೋದಾದರೆ ನೋಡಿ, ಇದು ಒಂದು ನಿಮಗೆ ಹ್ಯಾಮರ್ ಅಂತ ಬಂದಿದೆ. ಇಲ್ಲಿ ಏನಂತ ಮಾತಾಡ್ಕೊತಾ ಇದ್ವಿ, ಇದೇ ಉಲ್ಟಾ ಮಾಡಿದ್ದಿದ್ರೆ ಕ್ಯಾಂಡ್ಲು ಅಂದರೆ ಹಿಂಗೆ ಬಂದುಬಿಟ್ಟು ಕೆಳಗಡೆ ವಿಕ್ ಬಂದಿದ್ರೆ ಏನು ಮಾಡಿದ್ರು, ಇಲ್ಲಿ ತನಕ ತೊಗೊಂಡ್ಬಂದು ಇಲ್ಲಿಂದ ಮೇಲ್ಗಡೆ ತೊಗೊಂಡೋಗಿ ಕ್ಲೋಸಿಂಗ್ ಮಾಡಿದ್ದಾರೆ. ಇದೊಂದು ಬುಲ್ಲಿಶ್ ಸೆಂಟಿಮೆಂಟ್, ಅಂದರೆ ಕೆಳಗಡೆಯಿಂದ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ ಅಂತ ನಾವು ಓದ್ತಾ ಇದ್ವಿ. ಅದೇ ಉಲ್ಟಾ ಆಗ್ತಾ ಇದೆ ಅಂತಂದರೆ ಈಗ ಇದೇನಂತ, ಇದು ನೆಗೆಟಿವ್ ಅಂತಲೇ ಓದಬೇಕು. ಆಯಿತು, ನೀವು ಇದು ಟಾಪಲ್ಲಿ ಆಗಿತ್ತು ಅಂತಂದರೆ ಒಂದು ಟಾಪಲ್ಲಿ ಬಂದಿದ್ದು ಇಲ್ಲಿಂದ ಸೆಲ್ಲಿಂಗ್ ಶುರು ಆಗಿರ್ಬೋದು ಅಂತ, ಇಲ್ಲಿ ಇಷ್ಟೊಂದು ಬಂದಿದ್ದಾಗ ಯಾವ ರೀತಿ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಬಟ್ ಆನ್ ಕ್ಯಾಂಡಲ್ ಬೇಸಿಸ್ ಅಂತ ನೋಡೋದಾದರೆ ಇದು ಖಂಡಿತವಾಗ್ಲೂ ನೆಗೆಟಿವ್ ಕ್ಯಾಂಡಲ್ಲೇ. ಯಾಕೆ ಅಂತಂದರೆ ಇವತ್ತು ನೋಡಿ ಯಾವ ರೀತಿ ಓದೋದು ಅಂತ ನಿಮ್ಗೆ ಗೊತ್ತಿದೆ. ಮೇಲಿಂದ ಕೆಳಗಡೆ ಓದಬೇಕು. ಇಲ್ಲಿ ಓಪನ್ ಆಗಿದೆ, ಓಪನ್ ಆಗಿ ಇಲ್ಲಿ ತನಕ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಆದರೆ ಕೊನೆಗೆ ಬಂದು ಕ್ಲೋಸಿಂಗ್ ಮಾಡಿಸಿರೋದು ಇಲ್ಲಿ ಕ್ಲೋಸಿಂಗ್ ಮಾಡಿಸಿದ್ದಾರೆ. ಅಂದರೆ ಇಷ್ಟು ನೆನ್ನೆನೂ ಕೂಡ ಅದೇ ರೀತಿ ನೋಡಿ, ಮೇಲ್ಗಡೆಯಿಂದ ಕೆಳಗಡೆ ಅಷ್ಟು ಸೆಲ್ಲಿಂಗ್. ಅಂದರೆ ಏನಾಗ್ತಾ ಇದೆ, ಸೆಲ್ ಆನ್ ರೈಸ್ ಕಾಣಿಸ್ತಾ ಇದೆ. ಇವತ್ತು ಗ್ರೂಪಲ್ಲಿ ಮಾತಾಡಿದ್ರಿ. ಸೊ ಸೆಲ್ ಆನ್ ರೈಸ್ ಕಾಣಿಸ್ತಾ ಇದೆ. ಸೊ 25,000 ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾತಾಡಿದ್ವಿ. ಈಗ 25,000 ಮುರಿಲೋ ಬೇಡವೋ ಅನ್ನೋ ಥರ ಬಂದು ನಿಂತಂಗೆ ಕಾಣಿಸ್ತಾ ಇದೆ. ಹೆಲ್ದಿ ಕರೆಕ್ಷನ್ 1000 ಪಾಯಿಂಟ್ಸು ನಿಫ್ಟಿನಲ್ಲಿ. ಆನ್ ವೀಕ್ಲಿ ಬೇಸಿಸ್ ಅಂತ ನೋಡೋದಾದರೆ ಈ ಥರ ಕ್ಯಾಂಡ್ಲೇ ಬಂದಿರಲಿಲ್ಲ, ಸುಮಾರು ವಾರಗಳಾಗಿತ್ತು. ಇಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅದಾದ್ಮೇಲೆ ಇಮಿಡಿಯೇಟಾಗಿ ರಿಕವರ್ ಆಯಿತು. ಸೊ ಇದೇ ಥರ ಈಗ ಏನಾದ್ರು ಸಿಚುವೇಷನ್ ಆಗ್ತಾ ಇದೆ ಅಂದರೆ ಏನಾಗಬೇಕು, ಮುಂದಿನ ವಾರ ಮತ್ತೆ ರಿಕವರಿ ಆಗಬೇಕು 25,000ದಿಂದ. ಆ ರೀತಿ ಆಗದಲ್ಲಿ ಇದೇನಾದ್ರು ಕಂಟಿನ್ಯೂಷನ್ ಆಗ್ತಾ ಇದೆ ಅಂದರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಮಾರ್ಕೆಟ್ ಇಸ್ ಲುಕಿಂಗ್ ಫಾರ್ ಅ ಸೆಕೆಂಡ್ ರೆಡ್ ಕ್ಯಾಂಡಲ್ ಅಂತ ನಾವು ಓದಬೇಕಾಗುತ್ತೆ. ಆಗ ಒಂದು ಕರೆಕ್ಷನ್ ಶುರುವಾಗಿದೆ ಅಂತ ಕನ್ಫರ್ಮೇಷನ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಈ ಬೇಸನ್ನು ಮುರಿದಿತ್ತು ಅಂದರೆ 24,800. ಯಾಕೆಂದರೆ ನೋಡಿ, ಹಿಂದೆ ಹಗ್ಗ ಜಗ್ಗಾಟ ಆಗಿರೋದೇ ಈ ಝೋನಲ್ಲಿ. ಸೊ ನೆಗೆಟಿವ್ ಅಂತ ತಂದಿದ್ರು, ಅಲ್ಲಿಂದನೇ ವಾಪಸ್ ತೊಗೊಂಡೋದ್ರು. ಸೊ ಬುಲ್ಸ್ ಇದ್ದಾರೆ ಅಂತಂದರೆ ಅವ್ರದ್ದು ಕೊನೆಯ ಅವಕಾಶ 24,800. ಸೊ 24,800ರಿಂದ ಮೇಲ್ಗಡೆ ಎತ್ತಕ್ಕಾಗಲಿಲ್ಲ ಅಂತಂದರೆ ಕೆಳಗಡೆ ಬರ್ಬೋದು. ಕೆಲವರು 3 ತಿಂಗಳಲ್ಲಿ 15,000 ಬರುತ್ತೆ ನಿಫ್ಟಿ ಅಂತಲೂ ಕೂಡ ಕಮೆಂಟ್ ಮಾಡಿದ್ರಿ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ನಾನಂತೂ 24,000 ನೋಡಿ ಕೆಳಗಡೆ ಬಂದಾಗೆಲ್ಲ ನೀವು ಟೈಮ್ ಮಾಡೋಕ್ಕಾಗೋದಿಲ್ಲ. ಎಲ್ಲಿಂದ ನಿಮಗೆ ಮಾರ್ಕೆಟು ಒಳ್ಳೆ ವ್ಯಾಲ್ಯೂಷನ್ ಅನಿಸುತ್ತೋ ಅಲ್ಲಿ ತನಕ ನೀವು ಇನ್ವೆಸ್ಟ್ ಮಾಡೋಕೆ ಹೋಗಬೇಕು. ಜಸ್ಟ್ ಎಲೆಕ್ಷನಿಂದ ಅಂತ ನಾವು ನೋಡ್ತಾ ಬರೋದ್ರೆ, ಎಲೆಕ್ಷನ್ ಬಂದಿರುವಂಥ ಬಾಟಮ್ ದಿನದಿಂದ ಇಲ್ಲಿಗೆ ನೋಡೋದಾದ್ರೆ ನಾವು ಸರಿ ಸುಮಾರು 23% ರಿಟರ್ನ್ ಮಾಡಿದ್ದೀವಿ. ಈ 23% ರಿಟರ್ನಿಗೆ ಇವಾಗ ಎಷ್ಟು ನಮಗೆ ಸೆಲ್ಲಿಂಗ್ ಬಂದಿರುವಂಥದ್ದು, ಖಾಲಿ 5% ಸೆಲ್ಲಿಂಗ್ ಬಂದಿದೆ. ಸೊ 24,000 ಲೆವೆಲ್ಗೆಲ್ಲ ಬಂತು ಅಂತಂದರೆ ಮಾರ್ಕೆಟು 10% ಕರೆಕ್ಷನಲ್ಲಿ ಸಿಕ್ತಂಗಾಗುತ್ತೆ, ವಿಚ್ ಇಸ್ ಎ ವೆರಿ ಗುಡ್ ಆಪರ್ಚುನಿಟಿ. ಬೇಸಿಕಲಿ ನೀವು 24,800ರಿಂದ ಬಂದಂಗೂ ಕ್ರಮೇಣವಾಗಿ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. 15,000 ಬರುತ್ತೆ, 12,000 ಬರುತ್ತೆ, 10,000 ಬರುತ್ತೆ ಅಂತ ನಾವು ಕೂತ್ಕೊಂಡ್ರೆ ಕಾಯ್ಕೊಂಡೇ ಇರಬೇಕಾಗುತ್ತೆ. ಬಂದರೆ ವೆಲ್ ಆ್ಯಂಡ್ ಗುಡ್. ಅದಕ್ಕೆ ಹೇಳುವಂಥದ್ದು ಯಾವಾಗಲೂ ಸ್ಟೇಜ್ ಡಿಪ್ಲಾಯ್ಮೆಂಟ್ ಮಾಡ್ತಾ ಹೋಗಬೇಕು ಅಂತ. ಚೈನಾಗೆ ದುಡ್ಡು ಹೋಗ್ತಾ ಇದೆ, ಈ ರೀತಿ ಎಲ್ಲ ಅನಿಸ್ತಾ ಇರ್ಬೋದು. ಬಟ್ 24,800ರಿಂದ ಕೆಳಗಡೆ ಖಂಡಿತವಾಗ್ಲೂ ಮಾರ್ಕೆಟು ಇನ್ವೆಸ್ಟ್ಮೆಂಟ್ಗೆ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಇವಾಗಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತಿಲ್ಲ. ರೆಗ್ಯುಲರ್ SIPಗಳನ್ನು ಯಾವುದನ್ನು ನಿಲ್ಸಕ್ಕೆ ಹೋಗ್ಬಿಡಿ. ಸೆಕ್ಟರಲ್ಲಿ ಕೆಲವೊಂದು ಸೆಕ್ಟರ್ ನಾನು ಬೆಟ್ನ ತೊಗೊಂಡಿದ್ದೀನಿ. ಉದಾಹರಣೆಗೆ ಗ್ರೂಪಲ್ಲಿ ಇದ್ದವರಿಗೆ ಹೇಳಿದ್ದೆ, ಡಿಫೆನ್ಸ್ ಸೆಕ್ಟರಲ್ಲಿ ಒಂದು ಹೊಸ ETF ಬಂದಿತ್ತು, ಮೋತಿಲಾಲ್ ಆಸ್ವಾಲ್ ಅವ್ರದ್ದು. ಮೋತಿಲಾಲ್ ಆಸ್ವಾಲ್ ಡಿಫೆನ್ಸ್ ಅಂತ 0.4% ಎಕ್ಸ್ಪೆನ್ಸ್ ರೇಷಿಯೋ ಇತ್ತು. ಯಾವುದೇ ರೀತಿಯಾದಂಥ ಎಕ್ಸಿಟ್ ಲೋಡ್ ಇರಲಿಲ್ಲ. ಅದರಲ್ಲಿ ನಾನು ಒಂದು ಲಂಸಮ್ ಹೂಡಿಕೆನ ಮಾಡಿದ್ದೀನಿ. ಯಾಕಂದರೆ ಡಿಫೆನ್ಸ್ ಸೆಕ್ಟ್ರು ಈ ವಾರ ಇದೆಲ್ಲ ನಡೀತಾ ಇರಬೇಕಾದ್ರೆ ಒಳ್ಳೆ ಕರೆಕ್ಷನ್ ಆಗಿದ್ದಂಥ ಸೆಕ್ಟ್ರು, ಅದು ನನಗೆ ಇರೋದ್ರಲ್ಲಿ ಅಟ್ರಾಕ್ಟಿವ್ ಸೆಕ್ಟರ್ ಅಂತ ಅನಿಸ್ತೋದಕ್ಕೋಸ್ಕರ ಹೇಳಿದ್ದೀನಿ. ಈಗೇನು ಡಿಸ್ಕ್ಲೇಮರ್, ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ ನೀವು ಮಾಡ್ತಾ ಹೋಗಬೇಕು. ಸೊ 24,800 ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಾರಕ್ಕೆ ನೋಡೋಣ ಈ ಕೆಳಗಡೆ ಬಂದರೆ ಏನು ಮಾಡುತ್ತೆ. 24,800ರಿಂದ 24,500 ಝೋನಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ ನೋಡಬೇಕು. 24,800ರಿಂದ ಕೆಳಗಡೆ ಬರ್ತಾ ಹೋಗ್ತಾ ಇದೆ ಅಂತಂದರೆ ಆಗ ಇನ್ವೆಸ್ಟ್ಮೆಂಟ್ಗಳಿಗೆ ಬಾಗಿಲುಗಳು ತೆರೆದಂಗೆ ಅಂತ ನೀವು ಅನ್ಕೊತಾ ಹೋಗಬೇಕು. ಸೊ ಒಂದು 5% ಕರೆಕ್ಷನ್ ಸಿಕ್ಕಿದೆ ಇವಾಗ ಟಾಪಿಂದ ಅಂತ ನೋಡಿದ್ರೆ. ಕರೆಕ್ಟಾಗಿ 26,300ಕ್ಕೆ ಹೋಗಿದ್ದು, ಇವಾಗ ಎಕ್ಸಾಕ್ಟ್ಲಿ 5% ಕರೆಕ್ಷನ್ ಆಗಿದೆ ಒಂದು ವಾರದಲ್ಲಿ ನಿಫ್ಟಿ. ಸೊ ನೋಡೋಣ ಮುಂದಿನ ವಾರ ಯಾವ ರೀತಿ ಆಗ್ತಾ ಹೋಗುತ್ತೆ, ಎಲ್ಲಿ ಓಪನ್ ಆಗುತ್ತೆ ಏನನ್ನೋದ್ರ ಮೇಲೆ ಪ್ಲಾನ್ ಮಾಡ್ತಾ ಹೋಗೋಣ. ಮುಂದಿನ ವಾರ ನಾನು ನಿಫ್ಟಿ ಎಕ್ಸ್ಪೈರಿ ಎಷ್ಟೊತ್ತಿಗೆ ಬಂದಿರ್ತೀನಿ, ನೋಡೋಣ ಅವಾಗ ಏನು ಮಾಡಿರ್ತೀರಾ ಅಂತ ನೋಡ್ತಾ ಹೋಗೋಣ ಅಷ್ಟರೊಳಗೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೆನ್ನೆ ಮಾತಾಡಿದ್ವಿ. 51,000ದಿಂದ 51,500 ಇದು ಇಂಪಾರ್ಟೆಂಟ್ ಝೋನು. ಯಾಕೆಂದರೆ ಇಲ್ಲಿ ಸುಮಾರು ದಿನ ಮಾರ್ಕೆಟ್ ನಿಂತಂಥ ಝೋನು, ಇದೊಂದು ಸಪೋರ್ಟ್ ಝೋನ್ ಆಗಬೇಕು ಅಂತ ಇವತ್ತು ಆ ಝೋನಿಗೆ ಬಂದಿದೆ. ಸೊ ಮುಂದಿನ ವಾರ ಇಲ್ಲಿ ಒಂದು ಹಾಲ್ಟ್ ಆಗ್ಬಿಟ್ಟು ಮತ್ತೆ ಕೆಳಗಡೆ ಹೋಗುತ್ತಾ, ಅಥವಾ ಒಂದು ರಿಕವರಿ ಅಂತ ಕೊಟ್ಟು ಮತ್ತೆ ಈ ಹೈನ ಅಟೆಂಪ್ಟ್ ಮಾಡೋಕ್ಕೆ ಬಂದು ಅಂದರೆ 52,000ನ ಅಲ್ಲಿಂದ ಮತ್ತೆ ರಿಜೆಕ್ಷನ್ ತೊಗೊಂಡು ಕೆಳಗಡೆ ಬರುತ್ತಾ, ಏನು ಬೇಕಾದ್ರೂ ಆಗ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ವೀಕು ಸ್ವಲ್ಪ ಕನ್ಸರ್ವೇಟಿವ್ ಆಗಿ ಇರಬೇಕು. ಆಯಿತು ಯುದ್ಧ ಆಗ್ತಾ ಇದೆ, ಇನ್ನೂ ಅದು ಜೋರಾಗಾಯಿತು, ಆ ಥರ ಆಯಿತು, ಏನೇ ಆಯಿತು ಅಂದರೂ ಗೊತ್ತಾಗ್ತಾ ಹೋಗುತ್ತೆ. ವೀಕೆಂಡಲ್ಲಿ
ಮಾರ್ಕೆಟಲ್ಲಿ ಸುಮಾರು ವಿಚಾರಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹೋಪ್ಫುಲಿ ಯಾರು ಕ್ಯಾರಿ ಮಾಡಿಲ್ಲ ಅನ್ಕೊಂತೀನಿ. 51,000 ಕ್ಲಿಯರ್ ಕಟ್ಟಾಗಿ ಸಪೋರ್ಟ್ ಝೋನ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಒಂದು ಹಳೇದು ಮಾರಭುಜ ಕ್ಯಾಂಡಲ್ ಬಂದಿದ್ದಂಥದ್ದು ಒಂದು ಇಂಪಾರ್ಟೆಂಟ್ ಬೇಸ್ ಝೋನ್ ಥರ ಕಾಣಿಸ್ತಾ ಇದೆ 51,000. ಸೊ 51,000 ಬಂದಾಗ ಖಂಡಿತವಾಗ್ಲೂ ಒಂದು ಸಪೋರ್ಟ್ ಬಿಲ್ಡಪ್ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಕೂಡ ಆ್ಯಕ್ಚುಲಿ ನೆನ್ನೆ ಯಾರು ವೀಡಿಯೋ ನೋಡಿದ್ರು ನಿಮಗೆ ಗೊತ್ತಿರಬೇಕು ನೋಡಿ, ಪ್ರತಿದಿನ ಗ್ಯಾಪ್ ಡೌನ್ ಓಪನಿಂಗ್ ಆಗ್ತಾ ಇದೆ. ನಾಳೆ ಏನಾದರೂ ಅದೇ ಝೋನಲ್ಲಿ ಓಪನ್ ಆಯಿತು ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಕಂಟಿನ್ಯೂಷನ್ ಕೆಳಗಡೆ ಹೋಗುತ್ತೆ ಅಂತ ಅನ್ಕೊಂಡು ಹೋಗ್ಬಿಟ್ಟು ರಿಕವರಿಗೆ ಬರುತ್ತೆ ಅಂತ ನೋಡಿ. ನೆನ್ನೆ ಬ್ಯಾಂಕ್ ನಿಫ್ಟಿನಲ್ಲಿ ಕೆಳಗಡೆ ಬಂತು, ಮೊನ್ನೆ ಕೆಳಗಡೆ ಬಂತು, ಇವತ್ತು ಒಂದು ರಿಕವರಿ ಬಂದು ಅಲ್ಲಿಂದ ವಾಪಸ್ ಕೆಳಗಡೆ ಬಂದಿದೆ. ಇದನ್ನು ನೀವು ನಿಫ್ಟಿ ಅಥವಾ ಮಿಡ್ ಕ್ಯಾಪ್ ನಿಫ್ಟಿ ಇದರಲ್ಲೆಲ್ಲ ನೋಡೋದಾದರೆ ನೋಡಿ ಏನಾಗ್ತಾ ಇದೆ, ನೆನ್ನೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಕರೆಕ್ಟಾ. ಅಂದರೆ ಪ್ರತಿ ಸಲನೂ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಬುಲ್ಸ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ತೊಗೊಂಡೋಗಿ ನೋಡ್ತಾ ಇದ್ದಾರೆ, ಬಟ್ ಏನಾಗ್ತಾ ಇದೆ ಹಳೆ ಝೋನ್ ಹತ್ತಿರ ಬರ್ತೀನಿ ಅಂದಾಗ ಅದರಿಂದ ವಾಪಸ್ ರೈಸು ಮತ್ತೆ ಮೇಲ್ಗಡೆ ತೊಗೊಂಡೋಕೆ ಆಗ್ತಾ ಇಲ್ಲ. ಇವತ್ತು ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ರು. ನೆನ್ನೆದೇನು ಓಪನಿಂಗಲ್ಲಿ ಲೋ ಆಗಿತ್ತಲ್ಲ ಅಲ್ಲಿ ತನಕ ತೊಗೊಂಬಂದರು, ಅಲ್ಲಿಂದ ಬಂತು ನೋಡಿ. ಯಾವತ್ತು ಓಪನಿಂಗ್ ಕ್ಲೋಸಿಂಗ್ ಕ್ಯಾಂಡಲ್ ವೆರಿ ಇಂಪಾರ್ಟೆಂಟ್ ಅಂತ ಮಾತಾಡ್ತಾ ಇರ್ತೀವಿ. ಇದೇ ಉದ್ದೇಶಕ್ಕೆ ನೋಡಿ ಎಷ್ಟು ಕ್ಲೀನಾಗಿ ಆಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನೇನು ಬೇಡ, ಯಾವ ಇಂಡಿಕೇಟರ್ ಬೇಡ, ಕ್ಲೀನ್ ಚಾರ್ಟ್ಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಈಗ 25,000 ಸಪೋರ್ಟ್ ಇದೆ. ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಯ್ತು ಅಂತಂದರೆ ನೋಡಿ ಮೊನ್ನೆ ಕ್ಲೋಸಿಂಗ್ ಅಂದರೆ 25,200 ಝೋನ್, ಇದು ಒಂದು ರೆಸಿಸ್ಟೆನ್ಸ್ ಆಗುತ್ತೆ ಅಂತ ನೀವು ಒಂದು ನೋಟ ಇಟ್ಟಿರಬೇಕಲ್ಲಿ. ಅದಕ್ಕೆ ನನ್ನ ಮೇಲ್ಗಡೆ ಹೋದರೆ ನೆಕ್ಸ್ಟ್ 25,400 ನೆನ್ನೆ ಇವತ್ತು ಹೈ ಮಾಡಿದಂಥ ಈ ಝೋನು. ಸೊ ನೆನ್ನೆ ಏನು ಮಾತಾಡಿದ್ವಿ, ಮುಂದಿನ ವಾರಕ್ಕೆ ಒಂದು 25,000ದಿಂದ 25,400 ಲೆವೆಲಲ್ಲಿ ಹಾಲ್ಟ್ ಆಗೋ ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಸೊ ರೆಸಿಸ್ಟೆನ್ಸ್ ನೆನ್ನೆ ಮಾತಾಡಿದಾಗ 25,400 ಅಂತ ಮಾತಾಡಿದ್ವಿ. ನೆನ್ನೆ ಯಾರು ವೀಡಿಯೋ ನೋಡಿದರೆ ದಯವಿಟ್ಟು ಚೆಕ್ಔಟ್ ಮಾಡಿ. ಇವತ್ತು ಎಲ್ಲಾಗಿದೆ 25,400ಕ್ಕೆ ಹೋಗಿ ರೆಸಿಸ್ಟೆನ್ಸ್ನ ಮುಟ್ಟು ಕೆಳಗಡೆ ಬಂದಿದೆ. ಸೊ ಇದು ಕ್ಲೀನಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಆನ್ ಚಾರ್ಟ್ಸು ನೀವು ಗಮನ ಕೊಡಬೇಕಷ್ಟೇ. ನೆಕ್ಸ್ಟ್ 25,250 ಈಗ ವಾಪಸ್ ಮೇಲ್ಗಡೆ ಹೋದ್ರೂ ಕೂಡ ಅದು ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿ ಕೆಳಗಡೆ ಬಂದರೆ ಈಗ 24,800 ವೆರಿ ಇಂಪಾರ್ಟೆಂಟ್ ನಿಫ್ಟಿಗೆ. ಸೊ 24,800 ಈ ಝೋನ್ನ ಬಿಟ್ಕೊಡುವಂಥದ್ದು ಸ್ವಲ್ಪ ಕಷ್ಟ ಇದೆ. ನೋಡೋಣ ಏನು ಮಾಡುತ್ತೆ. ತುಂಬ ನೆಗೆಟಿವಿಟಿ ಇದೆ, ಯಾಕೆಂದರೆ FIಗಳು ತುಂಬ ಆಚೆ ಹೋಗ್ತಿದೆ. DIಗಳು ಎಲ್ಲಿ ತನಕ ಅಂತ ಸಪೋರ್ಟ್ ಮಾಡ್ಬೋದು. ಆಯಿತು, ನಿನ್ನೆ 15,000 ಕೋಟಿ ಅವ್ರು ಮಾರಿದ್ದಾರೆ, ಇವರು ಕೂಡ 15,500 ಕೋಟಿ, ಇವರು ಒಂದು 14,000 ಕೋಟಿ ಹೆಚ್ಚು ಕಮ್ಮಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರಿ ನೋಡಿ. ಇದನ್ನ ಈ ಕ್ರ್ಯಾಶ್ ಇದೆಲ್ಲ ಆಗಿಂತ ಮುಂಚೆನೇ ಒಂದಿನ ಮಾತಾಡಿದ್ವಿ ಚಾರ್ಟ್ ಶಾಕಲ್ಲಿ, ನೆನಪಿದೆ ನಿಮಗೆ. DIಗಳು ಜಾಸ್ತಿ ಕ್ಯಾಶ್ ಇಟ್ಕೊಂಡು ಕೂತಿದ್ದಾರೆ, ಕರೆಕ್ಷನ್ ಬರಲಿ ಅಂತ ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆದರೆ ತುಂಬ ದಿನ ಅವ್ರು ಇಟ್ಕೊಂಡು ಕೂತ್ಕೊಳಕ್ಕಾಗೋದಿಲ್ಲ, ಎಕ್ಸಿಕ್ಯೂಟ್ ಮಾಡಲೇಬೇಕಾಗುತ್ತೆ ಅಂತ ಅದನ್ನ ಮಾಡಿದ್ದಾರೆ. ಈಗ FIಗಳು ಇನ್ನೂ ಅವ್ರ ಹತ್ರ ದುಡ್ಡಿದ್ದು ಇನ್ನೂ ಸೆಲ್ ಮಾಡ್ಕೊಂಡೆ ತಗೊಂಡು ಹೋಗ್ತಾ ಇದ್ದಾರೆ ಕ್ಯಾಶ್ ಮಾರ್ಕೆಟಲ್ಲಿ ಅಂತಂದರೆ DIs ಇನ್ಫ್ಲೋಸ್ ಬರೋ ತನಕ ಮ್ಯೂಚುವಲ್ ಫಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊತಾನೆ ಇರ್ತಾರೆ. ಬಟ್ ಹೆದರಬೇಕಾಗಿಲ್ಲ, ಯಾಕೆಂದರೆ ಆಫ್ಟರ್ ಕೋವಿಡ್ ಇನ್ಫ್ಲೋ ಪ್ರತಿ ತಿಂಗಳು ಜಾಸ್ತಿ ಆಗ್ತಾನೆ ಬಂದಿದೆ. ಹಾಗಾಗಿ ಮಾರ್ಕೆಟು ಅಷ್ಟು ಕುಷನ್ ಇರಲಿಲ್ಲ ಅಂದರೆ FIಗಳು 15,000 ಕೋಟಿ ಮಾರ್ಬಿಟ್ಟು ಹೋಗಿ DIಗಳು 1,000-2,000 ಕೋಟಿ ಬೈ ಮಾಡಿದ್ರೆ ನೆನ್ನೆ ಎಲ್ಲಿಗೆ ಒಂದೇ ದಿನದಲ್ಲಿ ತುಂಬ ದೊಡ್ಡದಾಗಿರೋಂಥ ಕ್ರ್ಯಾಶ್ ಆಗಬೇಕಾಗಿತ್ತು. ಆದರೆ ಬಿಕಾಸ್ ಆಫ್ DI ಸಪೋರ್ಟ್ ನಮಗೆ ಇಷ್ಟು ಕ್ರ್ಯಾಶ್ ಅಂತ ಅನಿಸ್ತಿರ್ಬೋದು ನಿಮಗೆ. ಇದೆಲ್ಲ ಕ್ರ್ಯಾಶು ಅಲ್ಲ, ಕರೆಕ್ಷನು ಅಲ್ಲ. ಇದು ಇನ್ನು 5% ಆದಮೇಲೆ ಶುರು ಆದಮೇಲೆ ನಾವು ನೋಡ್ತಾ ಹೋಗಬೇಕು. ಸೊ ಇದು ಜಸ್ಟ್ ಏನು ಒಂದು ಮಾರ್ಕೆಟಲ್ಲಿ ಆಗಬೇಕಾಗಿತ್ತು ಬಿಹೇವಿಯರು, ಒಂದು ವಾಪಸ್ ಒಂದು ಮೇಲ್ಗಡೆ ಬಂದಿದ್ದಕ್ಕೆ ಅದಕ್ಕೊಂದು ಪ್ರಾಫಿಟ್ ಬುಕ್ಕಿಂಗ್ ಥರ ಅಂತ ಕರಿಬೋದು ಅಷ್ಟೇ ಇವಾಗ. ಸೊ ಕರೆಕ್ಷನ್ ಅಂತಂದರೆ ಇದು ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕರೆಕ್ಷನ್ ಫೇಸ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂದ್ಗಡೆ 10% ಮೇಲೆ ಹೋಯ್ತು ಅಂದರೆ ಆಗ ನಾವು ಬೇರ್ ಮಾರ್ಕೆಟು ಮತ್ತೊಂದು ನೋಡ್ತಾ ಹೋಗೋಣ ಅಂತ ಆ ರೀತಿ ಅಂತ. ಸೊ ಕ್ರ್ಯಾಶ್ ಅನ್ನೋ ಪದ ಎಲ್ಲರೂ ಬರ್ತಿದೆ ಅಂದರೆ ಇವಾಗ ತಲೆ ಕೆಡ್ಸ್ಕೊಂಡ್ಕೊಬಿಡಿ. ಇವೆಲ್ಲ ಕ್ರ್ಯಾಶ್ ಅಲ್ಲ. ಮಂತ್ಲಿ ಕ್ಯಾಂಡಲ್ ಬೇಸಿಸಲ್ಲೂ ನೋಡೋದಾದರೆ ನೋಡಿ, ಇನ್ನು ಅಕ್ಟೋಬರ್ ಶುರುವಾಗಿದೆ. ಅಕ್ಟೋಬರು ಹುಷಾರಾಗಿರುತ್ತೆ ಈ ಸಲ ಅಂತ ನಾವು ಪ್ಲಾನ್ ಮಾಡ್ತೇನೆ ಬಂದಿದ್ವಿ. ನಿಮ್ಗೆ ನೋಡೋದಾದರೆ ಅಕ್ಟೋಬರ್ ಫಸ್ಟ್ ಟೈಮ್ ಇನ್ನೂ ಬರ್ತಾ ಇದೆ ನೋಡಿ. ಇದು ಎನ್ಗಲ್ಫಿಂಗ್ ಆಗಿ ಕ್ಲೋಸ್ ಆಗಬೇಕು ಅಂದರೆ ಇನ್ನು ಎಲ್ಲಿ ತನಕ ಇದೆ, ಇಲ್ಲಿ ತನಕ ಬರೋಕ್ಕೆ ಸಾಧ್ಯತೆ ಇದೆ. ಅದು ಯಾವ ಲೆವೆಲು ನೀವು ಹಿಡಿದ್ಬಿಟ್ಟು ನೋಡೋದಾದರೆ ಎಗೇನ್ 24,800 ಲೆವೆಲ್. ಅದಕ್ಕೆ ಹೇಳ್ತಾ ಇರೋದು 24,800 ತುಂಬ ಇಂಪಾರ್ಟೆಂಟು. ಬಂದ್ರೂ ಫಸ್ಟ್ ರೆಡ್ ಕ್ಯಾಂಡಲ್ ಅಲ್ವಾ ಇದು. ಸೊ ಎಲ್ಲಾದರೂ ನೀವು ಕಂಟಿನ್ಯೂಸ್ ಆಗಿ ನೋಡಿ ರೆಡ್ ಕ್ಯಾಂಡಲೇ ಬಂದಿಲ್ಲ, ಗ್ರೀನ್ ಕ್ಯಾಂಡಲೇ ಬಂದಿದೆ. ಸೊ ಕರೆಕ್ಷನ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಬರಲಿ ಬಿಡಿ, 24,000 ಬರಲಿ, 23,000 ಬರಲಿ, ಎಲ್ಲಿ ತನಕ ಬರುತ್ತಾ ಇನ್ವೆಸ್ಟ್ ಮಾಡಿ. ಬಟ್ 15,000 ಬರುತ್ತೆ ಅಂತ ಅಂದ್ಕೊಂಡ್ರು ವೆಯ್ಟ್ ಮಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸಾರಿ ಟು ಸೇ. ಆ ಥರ ನೋಡಿ ಏನಾಗುತ್ತೆ ಗೊತ್ತಾ, ಅದು ಫೋಮೋ. ಬಿದ್ದಾಗ ತೊಗೊಳಕ್ಕೆ ಭಯ, ಮೇಲ್ಗಡೆ ಹೋದಾಗ ಅಯ್ಯೋ ನಾನು ಅವಾಗ ಇನ್ವೆಸ್ಟ್ ಮಾಡಬೇಕಿತ್ತು ಅಂತ. ಇದು ರೆಗ್ಯುಲರ್ ಸ್ಟೋರಿ. ಅದಕ್ಕೆ ಏನು ಮಾಡಬೇಕು, ರೆಗ್ಯುಲರ್ SIPಗಳನ್ನು ಕಳ್ಕೊಳಕ್ಕೆ ಹೋಗಬಾರ್ದು. ಅದನ್ನ ಹೆಂಗಿರುತ್ತೋ ಹಂಗೆ ಚಾಲ್ತಿ ಇಟ್ಬಿಡ್ಬೇಕು. ಮೇಲಾರು ಇರಲಿ, ಕೆಳಗಡೆ ಇರಲಿ, ಹಾಲಲ್ಲಾರು ಇರಲಿ, ನೀರಲ್ಲಾರು ಆಗಲಿ, ಕಾಪಾಡುವಂಥ ದೇವರಿಗೆ ಆ ರೀತಿ ಅದು ಪಾಡಿಗೆ ಅದು ಮಾಡ್ತಾ ಹೋಗಿರುತ್ತೆ ಇನ್ವೆಸ್ಟ್ಮೆಂಟು. ಇನ್ನೊಂದು ಈಗಲೇ ಹೇಳ್ಬಿಡ್ತೀನಿ, ಚೈನಾದು ಅಥವಾ ಬೇರೆ US ಮಾರ್ಕೆಟು ಈ ರೀತಿ ಎಲ್ಲ ಮಾತು ಬರ್ತಾ ಇತ್ತು ನೋಡಿ. ಬೇರೆ ಯಾವುದೇ ಫಾರಿನ್ ಶೇರ್ಸ್ನ ನೀವು ಖರೀದಿ ಮಾಡೋದಾದರೆ ಫಸ್ಟ್ ಆಫ್ ಆಲ್ ಆ ಪ್ಲ್ಯಾಟ್ಫಾರ್ಮ್ ಇರಬೇಕು. ಬಟ್ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳು ಇರ್ಬೋದು ಫಾರಿನ್ ಶೇರ್ಗಳನ್ನು ಖರೀದಿ ಮಾಡೋದಕ್ಕೆ. ಅದಿತ್ತು ಅಂತಂದರೆ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಇಂಡಿಯಾದಲ್ಲಿ ಏನಾಗಿದೆ, 1 ವರ್ಷ ನೀವು ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಕ್ವಾಲಿಫೈ ಆಗುತ್ತೆ. ಬಟ್ ಫಾರಿನ್ ಶೇರ್ಸ್ನ ನೀವು ಖರೀದಿ ಮಾಡ್ತಾ ಇದ್ದಾರೆ ಅಂದರೆ 2 ವರ್ಷ ಹೋಲ್ಡಿಂಗ್ ಮಾಡಿರಬೇಕು ನೀವು. ಆಗ ಮಾತ್ರ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಇಲ್ಲ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತು ಅಂತಂದರೆ ಇಲ್ಲಿ 20% ಮಾಡಿದ್ರು, ಇವಾಗ 15% ಇದ್ದಿದ್ದನ್ನು ಇಂಡಿಯನ್ ಸ್ಟಾಕ್ಸಿಗೆ. ಫಾರಿನ್ ಅಸೆಟ್ಸಿಗೆ ಎಷ್ಟು ಗೊತ್ತಾ, ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟಿದೆಯೋ ಅಷ್ಟು ಕಟ್ಟಬೇಕು. ನೀವು 30% ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬರೋರಾದರೆ ನೀವು 30% ಟ್ಯಾಕ್ಸ್ನೇ ಕಟ್ಟಬೇಕು ಹೋಗಬೇಕಾಗುತ್ತೆ. ಅದು ನೆನಪಿರಲಿ. ಆದರೆ ETF ಅಲ್ಲಿ ಒಂದು ಮಜಾ ಇದೆ. ETF ಅಲ್ಲಿ ಏನು ಮಾಡಿದ್ದಾರೆ, ಡೆಟ್ ETFಗಳನ್ನು ನೀವೇನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಫಾರಿನಲ್ಲಿರೋದು, ಅದು ಇಂಡಿಯನ್ ಕಂಪನಿಗಳ ಮೂಲಕ ಅದು ಫಾರಿನ್ಗೆ ಇನ್ವೆಸ್ಟ್ ಆಗ್ತಾರಾಗಿರ್ಬೋದು, ಅಥವಾ ಡೈರೆಕ್ಟ್ ಡಾಲರಲ್ಲಿ ಅಥವಾ ಬೇರೆ ಕರೆನ್ಸಿನಲ್ಲಿ ನೀವು ಫಾರಿನ್ ETF ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಎರಡಕ್ಕೂ ಸೇಮ್ ರೂಲ್ಸು. ಡೆಟ್ ಆದರೆ ನಿಮಗೆ 36 ಮಂತ್ಸು, 24 ಮಂತ್ಸ್ ಅಲ್ಲ, 3 ವರ್ಷ ನಿಮಗೆ ವೇಟಿಂಗ್ ಪೀರಿಯಡು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಆಗಬೇಕು ಅಂತಂದರೆ. ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಅಲ್ಲೂ ಕೂಡ 2 ಇಯರ್ಸ್ ಅಂತ ಇತ್ತು. ಬಟ್ ಎಲ್ಲಿ ತನಕ, ಹೋದ ವರ್ಷ ಏಪ್ರಿಲ್ 2023 ತನಕ 50AA ಅಂತಲೋ ಏನೋ ಒಂದು ಟ್ಯಾಕ್ಸ್ ರೂಲ್ ತಂದಿದ್ದಾರೆ. ಅದ್ರ ಪ್ರಕಾರ ಏನು ಅಂತಂದರೆ, ನೀವು ಇವಾಗ ಯಾವುದಾದ್ರೂ ಫಂಡು
ಅದು ಫಂಡ್ ಆಗಿರ್ಬೋದು, ಬೀಸ್ ಆಗಿರ್ಬೋದು, ನೀವು ಹೇಳ್ತಾ ಇದ್ರಲ್ಲ ETF ಮ್ಯೂಚುವಲ್ ಫಂಡ್ಗಳಾಗ್ಬೋದು, ಯಾವುದಾದ್ರು ಆಗಿರ್ಬೋದು, ಫಾರಿನ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರುವಂಥ ಇಂಡಿಯನ್ ಆರಿಜಿನ್ ಫಂಡೇ ಆಗಿರ್ಬೋದು ಅಥವಾ ಫಾರಿನ್ ಫಂಡೇ ಆಗಿರ್ಬೋದು, ಯಾವುದಾರು ಆಗಿರಲಿ 35%ಗಿಂತ ಕಡಿಮೆ ಇಂಡಿಯನ್ ಕಂಪ್ನಿಯ ಅದರ ಶೇರ್ನ ಹೊಂದಿದೆ ಅದರಲ್ಲಿ ಅಂತಂದರೆ, ಅಂದರೆ ಇಂಡಿಯನ್ ಕಂಪ್ನೀಸ್ದು ಪರ್ಸೆಂಟೇಜು 35%ಗಿಂತ ಕಮ್ಮಿ ಇದೆ. ನೀವು ಆಬ್ವಿಯಸ್ಲಿ ನೀವು ಫಾರಿನ್ ETF ಯಾವ್ದು ಮಾತಾಡ್ತಾ ಇದ್ದೀರಾ ಅದರಲ್ಲೆಲ್ಲದು ಕಮ್ಮಿ ಇರುತ್ತೆ, ಪ್ಯೂರ್ಲಿ ಅದು ಫಾರಿನ್ ಕಂಪ್ನಿಗಳಲ್ಲೇ ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ವಾ. ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರೇ ಮಾಡಲ್ಲ. ನೀವು 3 ವರ್ಷನಾದ್ರು ಇಟ್ಕೊಳ್ಳಿ, 4 ವರ್ಷನಾದ್ರು ಇಟ್ಕೊಳ್ಳಿ, 5 ವರ್ಷನಾದ್ರು ಇಟ್ಕೊಳ್ಳಿ, ಯಾವಾಗಲೂ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ನೀವು 30% ಟ್ಯಾಕ್ಸ್ನ ಕಟ್ಟಲೇಬೇಕು, ನೀವು 30% ಸ್ಲ್ಯಾಬಲ್ಲಿ ಇದ್ದರೆ. ಸೊ ಅದಕ್ಕೆ ಯೋಚನೆ ಮಾಡಿ, ಅಂದರೆ ನಾನು ಮಾಡಬಾರ್ದು, ಡೈವರ್ಸಿಫಿಕೇಷನ್ ಮಾಡಬಾರ್ದು ಅಂತ ಆ ಒಂದು ಇದರಿಂದ ಹೇಳ್ತಾ ಇಲ್ಲ ನಾನು. ಖಂಡಿತ ನೀವು ಒಂದು ಸೈಜಬಲ್ ಪೋರ್ಟ್ಫೋಲಿಯೋನ ಇಲ್ಲಿ ಬಿಲ್ಡ್ ಮಾಡಿದ್ದೀರಾ, ಆಯಿತು, ನಿಮ್ಮ ಹತ್ರ ಇನ್ನೂ ಇನ್ವೆಸ್ಟ್ ಮಾಡೋಕ್ಕೆ ಅವಕಾಶ ಇದೆ ಅಂತಂದರೆ ನೀವು ಖಂಡಿತವಾಗ್ಲೂ ಬೇರೆ ಆಪರ್ಚುನಿಟಿನ ಹುಡುಕ್ತಾ ಹೋಗ್ಬೋದು. ಬಟ್ ಇಲ್ಲೇನೋ ಒಂದು ಸಣ್ಣ ಪೋರ್ಟ್ಫೋಲಿಯೋ ಅಂತ ಬಿಲ್ಡ್ ಮಾಡ್ಕೊಂಡಿದ್ದೀರಾ, ಜಸ್ಟ್ ಬಿಕಾಸ್ ಈಗ ಮಾರ್ಕೆಟ್ ಬೀಳುತ್ತೆ ಅಂತ ಒಂದು ಉದ್ದೇಶದಿಂದ ಇದನ್ನೆಲ್ಲ ಸೆಲ್ ಮಾಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಸೆಲ್ ಮಾಡಿದಾಗ ಇಲ್ಲಿ ಕ್ಯಾಪಿಟಲ್ ಗೇನ್ ಕೊಡಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನೋ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನೋ. ಅಲ್ಲಿ ಹೋಗಿ ಕೊಟ್ಟಮೇಲೂ ಅಲ್ಲಿ ಈ ಥರದ್ದೆಲ್ಲ ಕ್ಲಾಸ್ ಇದೆ, ಡಬಲ್ ಟ್ಯಾಕ್ಸೇಷನ್ ರೂಲ್ಸ್ ಇದೆ US ಆದರೆ. ಸೊ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಅದನ್ನ ಅಂದರೆ ನೀವು ಅಲ್ಲಿಂದ ಬಂದಿರುವಂಥ ಫಂಡನ್ನು ಮತ್ತೆ ನೀವು ಮನೆ ಕನ್ಸ್ಟ್ರಕ್ಷನ್ ಇಲ್ಲಿ ಅಂತ ಏನಾದ್ರು ಮಾಡಿದ್ರೆ ನಿಮಗೆ 54F ಅಂತ ಏನಿದೆ ಅದರಲ್ಲಿ ನಿಮಗೆ ಎಕ್ಸೆಪ್ಷನ್ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ. ಸರ್ ನಾನು ಟ್ಯಾಕ್ಸೇ ಕಟ್ಟಲ್ಲ, ಇದೆಲ್ಲ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅನ್ಬೋದು ನೀವು. ಬಟ್ ಖಂಡಿತವಾಗ್ಲೂ ಎಲ್ಲ ಟ್ರ್ಯಾಕ್ ಆಗ್ತಾಯಿದೆ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಫಸ್ಟ್ ಆಫ್ ಆಲ್ ನನಗೆ ಫಂಡಮೆಂಟಲಿ ನಂಬಿಕೆ ಇಲ್ಲ. ಯಾಕೆಂದರೆ ಯಾವ ಒಂದು ಏನು ಮಾನದಂಡ ಏನು, ಯಾವುದು ಕ್ರಿಪ್ಟೋ ಯಾಕೆ ಮೇಲೆ ಹೋಗ್ತಾ ಇದೆ, ಯಾಕೆ ಕೆಳಗೆ ಬರ್ತಾ ಇದೆ ಅನ್ನೋದಕ್ಕೆ ಏನಾದರೂ ಇದೆಯಾ? ಮೈನಿಂಗು, ಲಿಮಿಟೆಡ್ ಅಸೆಟ್ಟು, ಸೊ ಯಾರು ಅದು ಓನರ್ ಯಾರು ಏನೂ ಗೊತ್ತಿಲ್ಲ, ಎಲ್ಲ ಅನಾಮಧೇಯ. ನೋಡಿ, ಬ್ಲಾಕ್ ಚೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟೆಕ್ನಾಲಜಿ, ಆದರೆ ನಾನು ಹೇಳ್ತಾ ಇರೋದು ಸ್ಪೆಸಿಫಿಕ್ ಟು ಕ್ರಿಪ್ಟೋ ಕರೆನ್ಸಿ. ಹಾಗಾಗಿ ಸೊ ಲಾಂಗ್ ಟರ್ಮಲ್ಲಿ ಗೌರ್ಮೆಂಟು ಅವ್ರದ್ದು ಪವರ್ ಇರೋಂಥದ್ದೇ ಅವ್ರದ್ದು ಕರೆನ್ಸಿನಲ್ಲಿ, ಅದನ್ನ ಬಿಟ್ಕೊಡುತ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ಫಂಡಮೆಂಟಲಿ ಏನು ಅಂಡರ್ಲೈಂಗ್ ಇಲ್ಲ. ಮತ್ತು ಇಂಡಿಯಾದಲ್ಲಿ ರೆಗ್ಯುಲೇಟೆಡ್ ಅಲ್ಲ. ಫಸ್ಟ್ ಆಫ್ ಆಲ್ 30% ಟ್ಯಾಕ್ಸ್ ಕಟ್ಟಲೇಬೇಕು, ರೆಗ್ಯುಲೇಟೆಡೇ ಅಲ್ಲ. ಫಸ್ಟ್ ಆಫ್ ಆಲ್ ರೆಗ್ಯುಲೇಟೆಡ್ ಅಸೆಟ್ ಅಂತಲೇ ಕನ್ಸಿಡರ್ ಮಾಡಲ್ಲ ಕ್ರಿಪ್ಟೋ ಕರೆನ್ಸಿನ. ಜೊತೆಗೆ ಪ್ಲಾಟ್ಫಾರ್ಮ್ ಅಂತ ನೋಡೋದಾದ್ರು ಅವರೇ ದಿವಾಳಿ ಎದ್ಕೊಂಡು ಹೋಗ್ತಾ ಇದ್ದಾರೆ. ವಾಜೆರೆಕ್ಸ್ ಏನಾಯಿತು, ವಾಲ್ಡ್ ಏನಾಯಿತು, ಯಾರ್ಯಾರ್ದು ಏನಾಯ್ತು ಕತೆ. ಸೊ ಎಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಅಂತ ತೋರಿಸೋದು ಇಲ್ಲವೇ ಇಲ್ಲ ಕ್ರಿಪ್ಟೋಗೆ. ಹಾಗಾಗಿ ಕ್ರಿಪ್ಟೋಯಿಂದ ಮೊದಲಿಂದನೂ ನಾನು ದೂರನೇ. ಸೊ ಬಿಲೀವ್ ಇನ್ ಇಂಡಿಯಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಚೈನಾಗೆ ಹೋಗ್ಬೋದು ಅಂತ ನೀವು ಅನಿಸ್ತಿರ್ಬೋದು. ಫಸ್ಟ್ ಆಫ್ ಆಲ್ ಬಾಯ್ಕಾಟ್ ಚೈನಾ ಏನು ಮಾಡ್ತಾ ಇದ್ದೀವಿ ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಪೇಜರ್ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಖಂಡಿತವಾಗ್ಲೂ ಇವಾಗ ಗೌರ್ಮೆಂಟು ಗಮನಿಸ್ತಾ ಇದೆ ಅಂತ ಹೇಳಿದ್ರು. ಲ್ಯಾಪ್ಟಾಪ್ಗಳು, ಮೊಬೈಲ್ಗಳು, ಯಾಕೆಂದರೆ ಬರ್ತಾ ಇರೋದೇ ಚೈನಾ ಸೆಟ್. ಆಯಿತು, ನೀವು ಮೇಡ್ ಇನ್ ಇಂಡಿಯಾ ಅಂತ ನೀವು ಅಂತಿರ್ಬೋದು, ಬಟ್ ಆರಿಜಿನ್ ಸಾಫ್ಟ್ವೇರ್ ಎಲ್ಲ ಅವ್ರ ಕಡೆನೇ ಇದೆ ಅಲ್ವಾ. ಸೊ ಯಾವುದನ್ನು ಯಾವ ರೀತಿ ಬೇಕಾದ್ರೂ ಟ್ರ್ಯಾಕ್ ಮಾಡ್ಬೋದು. ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು. ಸೈಬರ್ ಅಟ್ಯಾಕ್ ಅನ್ನೋದು ಮುಂದಿನ ದಿನಗಳಲ್ಲಿ ಈಗೇನು ಮಿಸೈಲ್ ಅಟ್ಯಾಕ್ ಅಂತಿದೆ, ಇದಕ್ಕಿಂತ ಘನಘೋರವಾಗಿ ಸೈಬರ್ ಅಟ್ಯಾಕ್ಗಳು ಆಗುವಂಥ ಸಾಧ್ಯತೆ ಇದೆ. ಸೊ ಸಾಧ್ಯ ಆದಷ್ಟು ನಮಗೆ ಗೊತ್ತಿರುವಂಥ ಎಚ್ಚರಿಕೆ ಇರುವಂಥ ಕಂಟ್ರಿಯಿಂದ ನಾವು ದೂರ ಇರಬೇಕು ಹೊರತು ಅಲ್ಲಿ ನಾವು ಮತ್ತೆ ನಮ್ಮ ದುಡ್ಡನ್ನು ತೊಗೊಂಡೋಗಿ ಹಾಕಿಬಿಡಿ ಅಂತ ಅದೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಎಸ್ ಎಗೇನ್ ಆಪರ್ಚುನಿಟಿ ಎಲ್ಲಿದೆ ಅದನ್ನು ಮಾಡೋಂಥದ್ದು ಅವ್ರವ್ರಿಗೆ ಬಿಟ್ಟಿರುವಂಥದ್ದು. ಬಟ್ ಆ ಥರ ಆಯಿತು ಅಂತಂದರೆ ಸೈಬರ್ ಅಟ್ಯಾಕು ತುಂಬ ಒಂದು ದೊಡ್ಡ ನಿಲುವು ಆಗುವಂಥ ಸಾಧ್ಯತೆ ಇದೆ. ಬಟ್ ಮೋರ್ ಓವರ್ ನನಗೆ ಇಂಡಿಯಾದಲ್ಲಿ ಯಾಕೆ ಭರವಸೆ ಜಾಸ್ತಿ ಇದೆ ಅಂದರೆ, ಇಲ್ಲಿ ಆ್ಯಾವ್ರೇಜ್ ಪಾಪ್ಯುಲೇಷನ್ ನೋಡೋದಾದರೆ 27-28 ಏಜ್ ಗ್ರೂಪಲ್ಲಿ ಇದೀವಿ ನಾವು. ಅಂದರೆ ವರ್ಕ್ ಫೋರ್ಸ್ ಅಂತ ನೋಡೋದಾದರೆ US, ಚೈನಾ ಎಲ್ಲದಕ್ಕಿಂತ ಕಂಪೇರ್ ಮಾಡೋದಾದರೆ ರಿಸೋರ್ಸ್ಫುಲ್ ದೇಶ ಅಂದರೆ ಇವಾಗ ಅಟ್ರಾಕ್ಟಿವ್ ಆಗಿರೋದು ನೆಕ್ಸ್ಟ್ 10-15 ಇಯರ್ಸ್ಗೆ ಇಂಡಿಯಾನೇ. ಚೈನಾದಲ್ಲಿ ವಯಸ್ಸಾದವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಏಬಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಮತ್ತೊಂದಕ್ಕಾಗಲಿ ಬೇಕಾಗಿರೋಂಥ ವರ್ಕ್ ಫೋರ್ಸು ಕಮ್ಮಿ ಇದ್ದಾರೆ. ಸೊ ಅದು ನಿಮ್ಗೆ ಗೊತ್ತಿರಬೇಕು. ಇಂಡಿಯಾನೂ ಕೂಡ ಈ ಸಿಚುವೇಷನ್ನ ತಲುಪುತ್ತೆ. ಬಟ್ ಅಷ್ಟೊತ್ತಿಗೆ 2045, 2050 ಬಂದಿರ್ಬೋದು, ಇಲ್ಲಿ ವಯಸ್ಸಾದವರೇ ಜಾಸ್ತಿ ಆದಾಗ ಅಂತ ಒಂದು ಸರ್ವೆ ಬಂದಿತ್ತು. ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ನೋಡಿ, ಯಾವುದೋ ಒಂದು ಇವೆಂಟ್ಗೋಸ್ಕರ ಎಲ್ಲೋ ಯಾರೋ ಒಂದು ವಾರಕ್ಕೆ 20% ರಿಟರ್ನ್ ಕೊಟ್ಬಿಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಜಂಪ್ ಮಾಡುವಂಥ ಆತುರದ ನಿರ್ಧಾರ ತೊಗೊಂಡೋಗ್ಬೇಡಿ. ಯಾವುದೇ ಮಾಡೋದಾದರೂ ಯೋಚನೆ ಮಾಡಿ ತೊಗೊಳ್ಳಿ ಅನ್ನೋದು ನನ್ನ ಮನವಿ. ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಸೇಮು ಮಾತಾಡಿದ್ದೀವಿ. ಸೊ ಜಾಸ್ತಿ ಆಗೋಯ್ತು ಇವತ್ತು. ಸೊ ಮುಂದಿನ ವಾರ ನೋಡೋಣ, ನಿಧಾನಕ್ಕೆ ನೋಡ್ಕೊಂಡು ಅದೆಲ್ಲ ಮಾತಾಡ್ತಾ ಹೋಗೋಣ. ಬಟ್ ಒಂದು ಒಳ್ಳೆ ಕರೆಕ್ಷನ್ ಆಗಿದೆ. ಇಲ್ಲಿ ಒಂದು ಪಾಸ್ ಆಗ್ಬೋದು. ಮುಂದಿನ ವಾರ ಏನು ಬೇಕಾದ್ರೂ ಚೇಂಜ್. ನಾನೇನು ಫುಲ್ ರಿಕವರಿ ವಿಶೇಷ ರಿಕವರಿ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಬಟ್ ಇವತ್ತು ನೋಡಿ, ಆಫ್ಕೋರ್ಸ್ 52,500ಕ್ಕೆ ಹೋಗಿ ಅಲ್ಲಿಂದ ಬೀಳ್ಸಿದ್ದಾರೆ. ಇವತ್ತು ಅಷ್ಟು ಸುಲಭ ಇಲ್ಲ. ಯಾರಾದರೂ ಅಕಸ್ಮಾತ್ ವಾಪಸ್ ಟ್ರೇಡ್ನ ತೊಗೊಂಡಿದ್ದಾರೆ ಅಥವಾ ಏಕ್ದಮ್ ಬೆಳಗ್ಗೆನೇ ಟ್ರೇಡ್ ಓಪನ್ ಮಾಡಿದರೆ ಯಾರಾದರೂ ಓಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿತ್ತು, ಇಲ್ಲಿ ನೆಗೆಟಿವ್ ಕ್ಯಾಂಡಲ್ ಬರ್ತಾ ಇದೆ, ಇಲ್ಲ ನಾನು ತೊಗೊಂಡ್ಬಿಡ್ತೀನಿ ತೊಗೊಂಡಿದ್ದಾರೆ ನೋಡಿ. ನಿಮಗೆ ನಿನ್ನೆ ಲೋನು ಕೂಡ ಬಿಟ್ ಮಾಡಿಲ್ಲ, ಒಂದು ಒಳ್ಳೆ ರೀತಿಯಾಗಿ ಚಲನೆ ತಿನ್ಸಿದ್ದಾರೆ. ಸೆಕೆಂಡ್ ಹಾಫ್ ತನಕ ನೀವು ವೇಟ್ ಮಾಡಬೇಕಾಗಿತ್ತು. ಬಟ್ ಲಕ್ಕಿಲಿ ನೀವು ಏನು ಸ್ಟಾಪ್ ಲಾಸ್ ತೊಗೊಂಡಲ್ಲೇ ಬಂಡ ಧೈರ್ಯ ಮಾಡಿ ಕೂತ್ಕೊಂಡಿದ್ರು ಕೂಡ ಲಾಭ ಆಗ್ತಿರುತ್ತೆ ಇಂಥ ದಿನಗಳಲ್ಲಿ. ಬಿಕಾಸ್ ಮಾರ್ಕೆಟ್ ಸೆಲ್ ಆನ್ ರೈಸಲ್ಲಿದೆ. ಬಟ್ ಹಿಂಗೆ ಇರುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಅಲ್ಲೇ ಒಂದು ಪಾಸ್ ಆಗಿ ಉಳಿಯುವಂಥ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಅಲರ್ಟ್ ಆಗಿರಿ. ಒಳ್ಳೆ ಟ್ರೆಂಡ್ನ ಕೊಟ್ಟಿದೆ, ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ ಈ ವಾರ. ಮುಂದಿನ ವಾರ ಸ್ವಲ್ಪ ಅಲರ್ಟ್ ಆಗಿರಿ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು ಇವತ್ತು. ನೋಡ್ತಾ ಹೋಗೋದಾದರೆ ತುಂಬ ದೂರದಲ್ಲಿದ್ದೆ, ಬಚಾವಾದೆ ನಾನು ಸೆನ್ಸೆಕ್ಸ್ ಎಕ್ಸ್ಪೈರಿಲಿ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಆಟಾಡಿಸಿದ್ದಾರೆ. ಇಲ್ಲಿಂದ 82,000 ಝೋನಿಂದ ನಮಗೆ
3000 ಆಲ್ಮೋಸ್ಟ್ 83,300 ಪಾಯಿಂಟ್ ಮೇಲ್ಗಡೆ ಹೋಗಿ 1,300 ಪಾಯಿಂಟ್ ಕೆಳಗಡೆ ಸೆನ್ಸೆಕ್ಸಲ್ಲಿ ಇಷ್ಟು ದೊಡ್ಡದಾಗಿ ಫಾಲು ಲಾಸ್ಟ್ ಎಕ್ಸ್ಪೈರಿಯಲ್ಲಿ ಆಗಿತ್ತು ನೆನಪಿದೆ. ಒಂದೇ ಕ್ಯಾಂಡಲಲ್ಲಿ ಡಮ್ ಅನಿಸಿದ್ರು, ಇವತ್ತು ಕೂಡ ಹಂಗೆ ಡಮ್ ಅನಿಸಿದ್ದಾರೆ ಕೊನೆ ಟೈಮಲ್ಲಿ. ಸೊ ಇದರಲ್ಲೂ ಕೂಡ ಸೇಮ್ ಅಲ್ಲಿ ಏನೇನು ಮಾತಾಡ್ಕೊಂಡ್ವಿ ಅದೇ ರೀತಿ ಹಳೆ ಲೆವೆಲಿಗೆ ಬರುತ್ತೆ, ಅಲ್ಲಿ ರೆಸಿಸ್ಟೆನ್ಸ್ನ ತೊಗೊಂಡುತ್ತೆ, ಅಲ್ಲಿಂದ ಫಾಲ್ ಬರುತ್ತೆ, ಇದೇ ರೀತಿ ಆಗ್ತಾ ಇದೆ. 82,000 ಮೇಲ್ಗಡೆ ಕ್ಲೋಸಿಂಗ್ ಆಗ್ಬೋದು ಅಂತ ನೆನ್ನೆ ಮಾತಾಡೋಗಿದ್ದೆ ನಿಮಗೆ, ಬಟ್ ಕೆಳಗಡೆ ಬಂದಿದೆ. ಬಟ್ ಇವತ್ತು ಓಪನಿಂಗೇ ಇಲ್ಲಾದಾಗ ನಾನು ತುಂಬ ಕೆಳಗಡೆ ಇದ್ದೆ, 81,500 ಮೇಲ್ಗಡೆ 83,200 ಈ ಝೋನ್ ಹತ್ತಿರ ಅಲ್ಲಿ ಸ್ವಲ್ಪ ಕೂತು ಬಂದಿತ್ತು, ಬಟ್ ಅಲ್ಲಿಂದ ಸೆಲ್ಲಿಂಗ್ ಬರ್ತಾಯಿತ್ತು. ಸೊ ಏನು ಪ್ರಾಬ್ಲಮ್ ಆಗಲಿಲ್ಲ, ಒಳ್ಳೆ ಪ್ರಾಫಿಟ್ನ ಕೊಡ್ತು ಸೆನ್ಸೆಕ್ಸು. ಸೊ ಬಟ್ ಇವತ್ತು ಆಗಿದ್ರೆ ಯಾಕಾಯಿತು ಏನಾಯಿತು ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಮಾಡ್ತಾರೆ ತಪ್ಪು ಅಂತಂದರೆ, ಆಯಿತು ನಾನು ಈ ಟ್ರೇಡ್ನೂ ಕ್ಯಾಪ್ಚರ್ ಮಾಡಬೇಕು, ಈ ಟ್ರೇಡ್ನೂ ಕ್ಯಾಪ್ಚರ್ ಮಾಡಬೇಕು ಅಂತ ನೋಡಿ. ಪ್ರಾಬಬಿಲಿಟಿ ಗೇಮ್ ಅಲ್ವಾ, ಸೊ ಪ್ರಾಬಬಿಲಿಟಿ ಕಾಯಿನ್ ಟಾಸ್ ಹಾಕಿದ್ರೆ ಹೆಡ್ ಬೀಳೋದಷ್ಟು ಇರುತ್ತೆ, ಟೈಲ್ ಬೀಳೋದೇ. ನೀವೇನೇ ಹೇಳ್ಬೋದು ಸ್ಟ್ರಾಟಜಿ ಏನು ಅಂತ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಅ ಪ್ರಾಬಬಿಲಿಟಿ ಗೇಮ್. ಸೊ ನೀವು ಜಾಸ್ತಿ ಸಲ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ವಿನ್ ಆಗೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ, ಲೂಸ್ ಆಗುವಂಥ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಸೊ ಅದನ್ನ ಗಮನ ಇಟ್ಕೋಬೇಕು. ನೀವು ಆಲ್ರೆಡಿ ನಿಮಗೆ ಒಂದು ಒಳ್ಳೆ ಟ್ರೇಡು ಇಲ್ಲಿ ಸಿಕ್ಕಿದೆ ಅಂತಂದರೆ ಇದನ್ನ ಯಾಕೆ ಹಿಡಿಬೇಕು ಅಂತ ಯೋಚನೆ ಮಾಡ್ಕೊತೀರಾ, ಯೋಚನೆ ಮಾಡೋಕೆ ಹೋಗ್ಬಿಡಿ ಹಾಗೆ. ಅಥವಾ ಇದನ್ನು ನಾನು ಟ್ರೇಡ್ ಮಾಡಿದ್ದೆ ಅಂತಂದರೆ ಬೆಳಗ್ಗೆ ಇಲ್ಲಿ ಯಾವ ರೀತಿ ಗೊತ್ತಾ, ನಾವು ಬಚಾವಾದ್ನಲ್ಲ ಟ್ರೇಡಿಂದ ಅಂತ ನೀವು ಯೋಚನೆ ಮಾಡ್ತಾ ಹೋಗಬೇಕು, ರಾದರ್ ದೆನ್ ನಾನು ಅದನ್ನೂ ಹಿಡಿಯುತ್ತಿದ್ದೆ, ನಾನು ಇದನ್ನೂ ಹಿಡಿತಿದ್ದೆ ಅಂತ ನೀವು ಅನ್ಕೊಳಕ್ಕೆ ಹೋಗಬಾರ್ದು. ಸೊ ಏನು ಮಾಡ್ತಾರೆ, ಒಂದು ಒಳ್ಳೆ ಪ್ರಾಫಿಟ್ ಬಂದಿರುತ್ತೆ ಜನಕ್ಕೆ, ಮತ್ತೆ ಅಲ್ಲೇನೋ ಒಂದು ಎಡ್ವರ್ಟ್ ಮಾಡ್ಕೊಳಕ್ಕೆ ಹೋಗಿ ನೀವು ಓವರ್ ಟ್ರೇಡಿಂಗ್ ಮಾಡಿಬಿಟ್ಟು ಬಂದಿರೋ ದುಡ್ಡನ್ನು ಕೂಡ ಕಳ್ಕೊತಾ ಇರ್ತೀರಾ. ದಯವಿಟ್ಟು ಆ ರೀತಿ ಮಾಡ್ಕೋಬಿಡಿ. ಆಯಿತು ನಿಮಗೇನೋ ಒಂದು ಅನಾಲಿಸಿಸ್ ಹೇಳ್ತಾ ಇದೆ, ನೀವೇನೋ ಒಂದು ಟೆಸ್ಟ್ ಮಾಡಬೇಕು, ರೆಸಿಸ್ಟೆನ್ಸ್ಗಳನ್ನ ಚೆಕ್ ಮಾಡಬೇಕು, ಏನೋ ಒಂದು ಯಾವುದೋ ಇಂಡಿಕೇಟರ್ ಹಾಕೊಂಡಿರ್ತಾರೆ ಅದನ್ನ ಚೆಕ್ ಮಾಡಬೇಕು. ಅದೇನೇ ಇದ್ರೂ ನೀವು ಪ್ರಾಫಿಟ್ ಆಗಿದೆ ಅಂದರೆ ಆ ಪ್ರಾಫಿಟಲ್ಲಿ ಒಂದು ಸಣ್ಣ ಭಾಗನೇ ಎತ್ತಿಡಿ ಅಷ್ಟೇ, ಫುಲ್ ಅದನ್ನೇ ನೀವು ಟೆಸ್ಟ್ ಮಾಡೋಕ್ಕೆ ಅಂತ ಹೋಗಬೇಡಿ. ಸೊ ಅದು ಗೊತ್ತಾಗ್ತಾ ಇದೆ ಅಂತ ಅನ್ಕೊತೀನಿ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತು BSEನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಇತ್ತು ನೋಡಿ, ಇಂಪಾರ್ಟೆಂಟ್ ಆಯಿತು. BSEನಲ್ಲಿ ಏನೋ ಚಾರ್ಜಸ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದಾರಂತೆ, ಅದಕ್ಕೆ ಈ ಆಲ್ ಟೈಮ್ ಹೈ ಲೆವೆಲ್ಗಳಲ್ಲೂ ಕೂಡ ಒಳ್ಳೆ ಹೈ ವ್ಯಾಲ್ಯೂಷನಲ್ಲಿ ನಡೀತಾನೆ ಇದೆ. ಇನ್ವೆಸ್ಟ್ಮೆಂಟ್ಗೂ ಯಾರು ಕೇಳಿದ್ರಿ ದಯವಿಟ್ಟು ಈಗ ನಾಟ್ ರೆಕಮೆಂಡೆಡ್, ವೆಯ್ಟ್ ಮಾಡಿ. NSE IPO ಬಂದಮೇಲೆ ಇದೇನಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ತಾ ಹೋಗೋಣ. ಇವತ್ತು ನೋಡಿ ಒಂದು ಡಬಲ್ ಟಾಪ್ ಫಾರ್ಮೇಷನ್ ಆಗೋ ಥರ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಮೋರ್ ಓವರ್ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಆಗಿತ್ತು, ಆ ಬಸ್ ಸ್ಟ್ಯಾಂಡ್ ಝೋನ್ ಕೆಳಗಡೆ ಬಂತು. ನಾನು ಸಣ್ಣ ಟಾರ್ಗೆಟ್ ಈ ಒಂದು ಕ್ಯಾಪ್ಚರ್ನ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೋದು ಅಂತ ನೋಡಿ. ಬಸ್ ಸ್ಟ್ಯಾಂಡ್ ಆಗಿತ್ತು, ಇಲ್ಲಿ ಮೇಲ್ಗಡೆ ಸ್ಪೈಕ್ ಮಾಡಿ ಅಲ್ಲಿಂದ ಕೆಳಗಡೆ ಯಾವಾಗ ಇಷ್ಟು ಸೆಲ್ಲಿಂಗ್ ಬರ್ತಾಯಿತ್ತು, ಇಲ್ಲೆಲ್ಲೋ 3,900 ಚಿಲ್ಲರೆಲ್ಲ ಎಂಟ್ರಿ ಆಗಿ 3,800 ಎಕ್ಸಿಟ್ ಆಗ್ಬಿಟ್ಟು ಫಸ್ಟ್ ಬಾರಲ್ಲೇ ಎಕ್ಸಿಟ್ ಆಗೋಯ್ತು ಇವತ್ತು 100 ಪಾಯಿಂಟ್ಸ್. ಬಟ್ ಅಲ್ಲಿ ಎಕ್ಸಿಟ್ ಆಗಿರಲಿಲ್ಲ ಅಂತಂದರೆ ನೋಡಿ ವಾಪಸ್ ಯಾವ ರೀತಿ ರಿಕವರಿ ಕೊಟ್ಟಿದೆ ಅಂತ. ಬಟ್ ಸ್ಟಿಲ್ ಇವಾಗ ಒಂದು ಪ್ಯಾಟರ್ನ್ ಫಾರ್ಮ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂದರೆ 4,200 ಸ್ಟಾಪ್ ಲಾಸ್ ಇಟ್ಕೊಂಡು ವಾಪಸ್ ಇದು ನೆಕ್ಲೈನಿಗೆ ಬರುತ್ತಾ ಏನೋ ಅನ್ನೋದನ್ನು ನೀವು ಮುಂದಿನ ವಾರಕ್ಕೆ ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಸೊ ಒಳ್ಳೆ ಟ್ರೇಡು ಸಿಗುವಂಥ ಸಾಧ್ಯತೆ ಇರುತ್ತೆ, ಬಟ್ ತುಂಬ ವಾಲಟೈಲ್ ಸ್ಟಾಕು. ಸೊ ಕ್ವಿಕ್ ಸ್ಟಾಪ್ ಲಾಸ್ನ ಇಟ್ಕೊಂಡು ಮಾತ್ರ ನೀವು ಟ್ರೇಡ್ ಮಾಡೋದ್ರೆ ಟ್ರೇಡ್ ಮಾಡಿ, ಇಲ್ಲ ಅಂದರೆ ಟ್ರೇಡ್ ಮಾಡೋಕೆ ಹೋಗ್ಬಿಡಿ. ಬಟ್ ಆನ್ ಚಾರ್ಟ್ಸ್ ನೀವು ನೋಡೋದಾದ್ರೆ 4,200 ಲೆವೆಲು ಇಲ್ಲಿ ಹೋಗಿದೆ, ಇಲ್ಲಿಂದ ರೆಸಿಸ್ಟೆನ್ಸ್ ತೊಗೊಂಡು ಬಂದಿದೆ, ಇಲ್ಲಿ ಹೋಗಿದೆ, ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಬಂದಿದೆ ನೋಡಿ, ಕಾಣಿಸ್ತಾ ಇದ್ರೆ 4,200 ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. ಸೊ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಈ ಥರ ಏನಾರು ಆಯಿತು ಅಂದರೆ ಇದರೊಳಗೆ ಇವತ್ತಿನ ಕ್ಯಾಂಡಲ್ ಬಂದಿದೆಯಲ್ಲ, ಇವತ್ತಿನ ಕ್ಯಾಂಡಲ್ ಒಳಗೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಅಂದರೆ 3,800 4,200, ಬಟ್ ಅಷ್ಟೊಂದ್ರೂ ನಿಮಗೆ 400 ಪಾಯಿಂಟ್ಸ್ ರೇಂಜ್ ಸಿಕ್ತು. ಕರೆಕ್ಟಾಗಿ ಎಷ್ಟು ರಿವಾರ್ಡ್ ಎಂಟ್ರಿ ತೊಗೊಂಡಿದ್ರೆ ನಿಮಗೆ 50-60 ಪಾಯಿಂಟ್ಸ್ಗಳು ಆರಾಮಾಗಿ ಸಿಗ್ತಾ ಹೋಗುತ್ತೆ. ಈವನ್ ಇಟ್ ಮೇಕ್ಸ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್. ಅದಕ್ಕೋಸ್ಕರ ಇಂಥ ಸ್ಟಾಕ್ಗಳನ್ನು ಸ್ವಲ್ಪ ಜಾಸ್ತಿ ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ಬಟ್ ಅಕಸ್ಮಾತ್ 4,200 ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಒಂದು ಅಟೆಂಪ್ಟ್ ಆಯಿತು, 2 ಅಟೆಂಪ್ಟ್ ಆಯಿತು, 3 ಅಟೆಂಪ್ಟ್ ಆಯಿತು, ಇದು ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಎರಡು ಕಡೆಗೆ ಓಪನ್ ಆಗಿರಿ, ಯಾಕೆಂದರೆ ವಾಪಸ್ಸು ಮೇಲ್ಗಡೆ ಹೋಗ್ತಾ ಇದೆ ನೋಡಿ. ಆ ಝೋನಿಗೆ ಬಂದಿದೆ, ಆ ಝೋನಿಗೆ ಹೋಗಿ ಬರ್ತಾ ಇದೆ. ಇಲ್ಲಿ ಸಕ್ಸಸ್ಫುಲ್ ಆಯಿತು ಅಂತಂದರೆ ನಮ್ದು ಈ ಪ್ಯಾಟರ್ನ್ ಕಾಣಿಸುತ್ತಲ್ಲ, ಅದು ಸಕ್ಸಸ್ಫುಲ್ ಆಗುತ್ತೆ. ಕೆಳಗಡೆ ಬರೋದು ಈ ರೀತಿ. ಸೊ ಬುಲಿಶ್ ಬಿಕಾಸ್ ವಾಲ್ಯೂಮ್ ಜೋರಾಗಿದೆ ಹಾಗಾಗಿ. ಆದರೆ ಮೇಲೋಗುವಂಥ ಸಾಧ್ಯತೆ ಕಡಿಮೆ, ಇನ್ವೆಸ್ಟ್ಮೆಂಟ್ ನಾಟ್ ರೆಕಮೆಂಡೆಡ್. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. BISF ಬಗ್ಗೆ ಹೇಳಿ ಅಂದರೆ ಇವರು ಒಂದು ಸೆಕ್ಟರ್ ಆಫ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅಗ್ರಿಕಲ್ಚರಲ್ಲು, ನ್ಯೂಟ್ರಿಷನ್ನು, ಕೇರ್ ಇದೆಲ್ಲ ಇದೆ ಸರ್. ಬಟ್ ಸ್ಟಾಕು ತುಂಬ ಹೈ ವ್ಯಾಲ್ಯೂಷನ್ ಆಗಿದೆ. ನನ್ನ ಪ್ರಕಾರ ಕನಿಷ್ಠ ಪಕ್ಷ ನೀವು 5,600 ಲೆವೆಲ್ಗೆ ವೆಯ್ಟ್ ಮಾಡಬೇಕು ಈ ಸ್ಟಾಕಲ್ಲಿ. ಸೊ ಈಗ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗ್ತೀನಿ ಅಂತ ಅನಿಸಿರ್ಬೋದು. ಒಳ್ಳೆ ನೋಡಿ ವಾಲ್ಯೂಮ್ ಬಂದಿದೆ, ಇದು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಸೊ ಇಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಅಂತ ಬಂದಿದ್ದು ಈ ಝೋನಿಂದ. ಅಲ್ಲಿ ಹೋದವರು ಇವಾಗ ಎಕ್ಸಿಟ್ ಮಾಡ್ಕೊತಾ ಇರ್ಬೋದು, ಏನು ಬೇಕಾದ್ರೆ ಆಗ್ತಾ ಇರ್ಬೋದು. ಸೊ ನಾಟ್ ರೆಕಮೆಂಡೆಡ್ ಅಂಟಿಲ್ 6,000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದಾಗ ನೋಡೋಣ. ಈಗ ನಾಟ್ ರೆಕಮೆಂಡೆಡ್. ಅದೇ ರೀತಿಗೆ ಸಂವರ್ಧನ ಮದರ್ಸನ್ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಆಟೋಮೋಟಿವ್ ಸೆಕ್ಟರ್ ಸಾಕು, OEM ಇದೆಲ್ಲ ಕಾರ್ಯನಿರ್ವಹಿಸ್ತಾರೆ. ಬಟ್ ಈಗ ಇದು ಕೂಡ ಹೈ ವ್ಯಾಲ್ಯೂಷನ್. ನನ್ನ ಪ್ರಕಾರ 160 ಲೆವೆಲ್ ಬಂದರೆ ವೇಟ್ ಮಾಡಿ. 140 ಅನ್ನೋದು ಮಲ್ಟಿ ಇಯರ್ ಹೈ ಲೆವೆಲ್. 140, 120 ಐ ಥಿಂಕ್ ನೋಡಿ 2017, 18, 20 ಇದರಲ್ಲೆಲ್ಲ ಆಗಿದ್ದನ್ನು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿತ್ತು. 160ಕ್ಕೆ ಬರುವಂಥ ಎಲ್ಲ ಚಾನ್ಸಸ್ ಇದೆ. ಆಗ ಬೇಕಾದ್ರೆ ಪ್ಲಾನ್ ಮಾಡೋರಂತೆ. ಈಗ ನಾಟ್ ರೆಕಮೆಂಡೆಡ್. ಅದೇ ರೀತಿಗೆ NCC ಬಗ್ಗೆ ಹೇಳಿದರೆ ರೋಡು ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಈಗಲೂ ಕೂಡ ಇದರಲ್ಲೂ ನೀವು ನೋಡ್ತಾ ಹೋಗೋದ್ರೆ 300 ಹೋಗಿರಿ. ಫಂಡಮೆಂಟಲಿ ನಾಟ್ ಅ ಗ್ರೇಟ್ ಕಂಪನಿ, ಆದರೆ 260 ಲೆವೆಲ್ಗೆ ಖಂಡಿತ ವೆಯ್ಟ್ ಮಾಡ್ತಾ ಹೋಗ್ಬೋದು. 260ರಿಂದ 225 ಒಂದು ಒಳ್ಳೆ ಝೋನು. ಆ ಝೋನಿಗೆ ಬಂದರೆ ಪ್ಲಾನ್ ಮಾಡ್ತಾ ಹೋಗಿ. ಈಗ ನಾಟ್ ರೆಕಮೆಂಡೆಡ್. ಸ್ಟಾಕ್ ಇಸ್ ಲುಕಿಂಗ್ ವೀಕ್. ಬಸ್ ಸ್ಟ್ಯಾಂಡ್ ಮಾಡಿ ಈಗ 100 ಮೂವಿಂಗ್ ಅವರೇಜ್ನ ಬಿಟ್ಟು ಕೊಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಸೊ 200 ಮೂವಿಂಗ್ ಅವರೇಜ್ ಬಂದರೆ ಆಗ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ ಇನ್ಫಿಬೀಮ್ ಬಗ್ಗೆ ಹೇಳಿದ್ರೆ IT ಇದ್ರ ಬಗ್ಗೆ ಎಲ್ಲ ಕಾರ್ಯನಿರ್ವಹಿಸ್ತಿರೋಂಥ ಕಂಪನಿ ಸರ್. ದೊಡ್ಡ ವಾಲ್ಯೂಮ್ ಆಗಿದೆ. ಬಟ್ ಇದರಲ್ಲಿ ನೋಡ್ತಾ ಬರೋದಾದರೆ DIಗಳು ಯಾವಾಗಲೂ ಎಕ್ಸಿಟ್ ಆಗಿದ್ದಾರೆ, FIಗಳು ಇಲ್ಲ, ಪ್ರಮೋಟರ್ಗಳು ಆಚೆ ಹೋಗಿದ್ದಾರೆ, ಇಲ್ಲೆಲ್ಲ ಎಕ್ಸಿಟ್ ಆಗಿಬಿಟ್ಟಿದ್ದಾರೆ ಇವರೆಲ್ಲ ಜೋರಾಗಿ. ಸೊ ಈಗ ಈ ಪಬ್ಲಿಕ್ ಹತ್ರನೇ ಒಂದು 60-65% ಕೂತ್ಕೊಂಡಿದೆ, ಅವರು ತಗೊಳಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿ. ಸೊ ಇದು ಕಂಪ್ಲೀಟ್ಲಿ ಪಬ್ಲಿಕ್ ಮಾಡ್ತಾ ಇರೋಂಥದ್ದು. ಸೊ
24ಕ್ಕೆ ಬಂದರೆ ಅದನ್ನೇ ನೀವು 20ನೇ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಬೇಕಾದ್ರೆ ನೀವು ಅಟೆಂಡ್ ಮಾಡಿ, ಬಟ್ ನಾಟ್ ರೆಕಮೆಂಡೆಡ್. ಇಂಥ ಕಂಪ್ನಿ ಯಾಕೆ ಪ್ರಮೋಟರ್ಗಳೇ ಇಲ್ಲ ಆ ಕಂಪ್ನಿಲಿ ಅಂದರೆ ಯಾಕೆ ಅಂತದಕ್ಕೆ ಹೋಗ್ಬಿಟ್ಟು ಕಚ್ಕೋಬೇಕಲ್ವಾ. ಸೊ ಹಾಗಾಗಿ ನಾಟ್ ರೆಕಮೆಂಡೆಡ್, ದೂರ ಇರಿ ಅಂತಲೇ ಹೇಳ್ತೀನಿ. ಸೊ ಇಂದಿಷ್ಟು ಸ್ಟಾಕ್ಗಳು ತೊಗೊಂಡ್ಬೋದಿತ್ತು, ಆದರೆ ಆಗಿಲ್ಲ ಸಮಯದ ಅಭಾವದಿಂದ. ಸೊ ಮುಂದಿನ ವಾರ ಸೋಮವಾರ ಮಂಗಳವಾರ ಬುಧವಾರ ಇರೋದಿಲ್ಲ, ಬಟ್ ಕೆಲವೊಂದು ವೀಡಿಯೋಗಳನ್ನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಸೊ ಸ್ಕೆಡ್ಯೂಲ್ ಆಗಿ ಬರ್ತಾ ಹೋಗುತ್ತೆ. ಸ್ಟಾಕ್ಸ್ ಟು ಬೈ ಕೇಳಿದ್ರಿ, ಸಾಧ್ಯ ಆದರೆ ನಾನು ರೆಕಾರ್ಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಮುಂದಿನ ವಾರ ಬಂದಾಗ ನೋಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಫಿಯರ್ ಬಂದರೆ ಮಾತಾಡ್ತಾ ಹೋಗೋಣ ಮಾರ್ಕೆಟಲ್ಲಿ. ಸೊ ಇದಿಷ್ಟು ಇವತ್ತಿನ ಚಾಟ್ ಆಗಿತ್ತು. ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಮುಂದಿನ ವಾರ. ಎಲ್ರಿಗೂ ನಮಸ್ಕಾರ.